ಸಿದ್ದರಾಮಯ್ಯ ಪಾಕಿಸ್ತಾನದ ಓಲೈಕೆ ಮಾಡ್ತಿದ್ದಾರೆ ಅಂತ ಬೆಂಗಳೂರಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಯುದ್ಧ ಮಾಡಬಾರದು ಅಂತ ಹೇಳೋದು ಸರಿನಾ ಅಂತ. ನಮ್ಮವರಿಗೆ ಉಗ್ರರು ಬಂದು ಹೊಡೆದ್ರೂ ಕೂಡ ಪರವಾಗಿಲ್ಲ, ಪಾಕ್ಗೆ ಏನೂ ಮಾಡಬೇಡಿ ಅನ್ನೋದು ಇದರ ಅರ್ಥ. 50 ವರ್ಷಕ್ಕಿಂತ ಹೆಚ್ಚು ರಾಜಕೀಯ ಅನುಭವ ಇದೆ. ಸಿಎಂ ಮೈಮರೆತು ಮಾತನಾಡಿದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 50 ವರ್ಷಕ್ಕಿಂತ ಹೆಚ್ಚಿನ ಅನುಭವ ಇರೋರು ಈಗಿನ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವರ ಹೇಳಿಕೆ ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ, ಭಾಳ ಹಾಸ್ಯಾಸ್ಪದವಾಗಿದೆ. ಏನು ಇವರು ಏನು ಮೈ ಮರೆತು ಮಾತಾಡ್ತಿದ್ದಾರೋ ಅಥವಾ ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಿದ್ದಾರೋ ಅನ್ನೋದು ಆಶ್ಚರ್ಯ ಆಗ್ತಿದೆ. ಯುದ್ಧ ಮಾಡಬಾರ್ದು ಅಂತ ಯಾರ ಸಾರ್ವಜನಿಕವಾಗಿ ಹೇಳುವಂಥ ವಿಚಾರನ ನೀವು ಬಿಗಿ ಭದ್ರತೆಯನ್ನು ಮಾಡಿ ಇಂಥದ್ದು ಮುಂದಕ್ಕೆ ನಡೀತಿದ್ದಾಗ ನೋಡ್ಕೊಳ್ಳಿ ಅಂತ ಒಂದು ಸಲಹೆ ಹೇಳಿದರು. ಓಕೆ, ಮತ್ತು ಇನ್ನೊಂದು ಹೆಜ್ಜೆ ಹೋಗಿ ಮುಂದೆ ಹೇಳ್ತಾರೆ, ಈಗ ಬಿಗಿ ಭದ್ರತೆ ಹೆಚ್ಚಿಸ್ಬಿಟ್ರೆ ಸತ್ತರು ವಾಪಸ್ ಬರ್ತಾರಾ? ಮಾಡಿ ಅಂತಲೂ ಹೇಳ್ತಾರೆ, ಮಾಡಿದ್ರೆ ತೀರೋಗಿದ್ದವ್ರು ವಾಪಸ್ ಬರ್ತಾರಾ? ಅಂದರೆ ನೀವು ಯಾವಾಗಲೂ ಅವ್ರ ಪಾಡಿಗೆ ಬರ್ತಾನೆ ಇರಲಿ, ಆತಂಕವಾದಿಗಳು ಭಯೋತ್ಪಾದಕರು ಬರ್ತಾನೆ ಇರಲಿ, ನಮ್ಮ ಜನರನ್ನ ಕೊಲ್ತಾನೆ ಇರಲಿ, ನೀವೇನು ಅದಕ್ಕೆ ಕುಮ್ಮಕ್ ಕೊಡೋಂಥವ್ರು ಅಥವಾ ಅದಕ್ಕೆ ಶಕ್ತಿ ತುಂಬೋರು ಅಂಥವ್ರಿಗೆ ತರಬೇತಿ ಕೊಡೋರ ಮೇಲೆ ನೀವು ಪಾಠ ಕಲಿಸ್ಬಿಡಿ. ಈ ರೀತಿ ನೀವು ಬಂದು ಹೊಡೆದಾಗ ಹೊಡ್ಸ್ಕೊಂಡು ನೋಡ್ತೀರಿ. ನಿಮ್ಮವ್ರ ಸೈನಿಕರು ಇವರು ಸತ್ರೆ ಪರವಾಗಿಲ್ಲ, ಜನ ಸತ್ರೆ ಪರವಾಗಿಲ್ಲ, ಪಾಕಿಸ್ತಾನಕ್ಕೆ ಮಾತ್ರ ಏನು ಮಾಡಬೇಡಿ. ಸಾರ್ವಜನಿಕವಾಗಿಂತ ಹೇಳಿಕೆ ಕೊಟ್ಟು ಅವ್ರನ್ನ ಬಾರಿ ನಮ್ಮ ದೇಶದಲ್ಲಿ ಬಂದು ಜನರನ್ನು ಕೊಲ್ಲಿ ಆದರೂ ನಾವು ನೋಡ್ತಾ ಇರ್ತೀವಿ ಅಂತ ಹೇಳಿಕೆ ಕೊಟ್ಟಿರೋದು ನಿಜಕ್ಕೂ ದುರದೃಷ್ಟ. ತುಷ್ಟೀಕರಣದ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆದ್ಯತೆ ಸಂಪೂರ್ಣವಾಗಿ ದೇಶದ ಸುರಕ್ಷತೆ ಆದ್ಯತೆಯೇ ಇಲ್ಲ ಇವರಿಗೆ. ಬರೀ ಓಲೈಸಿಕೊಳ್ಳುವಂಥ ರಾಜಕಾರಣದಲ್ಲೇ ಇವತ್ತು ಪಾಕಿಸ್ತಾನ ಓಲೈಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿರೋಂಥವ್ರು ಕಾಂಗ್ರೆಸ್ನವರು ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.